ಬಿಜೆಪಿ ಜನಕ್ಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಅವರಿಗೆ 3 ಮೀಟರ್ ಉಳಿದುಕೊಳ್ಳೋಕ್ಕಾಗಲ್ಲ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಮಹಿಳಾ ಮೀಸಲಾತಿ 2023ರಲ್ಲಿ ಪಾರ್ಲಿಮೆಂಟಲ್ಲಿ ರಾಜ್ಯಸಭಾದಲ್ಲಿ 3ನೇ ಒಂದು ಭಾಗ ಕೊಡಬೇಕು ಅಂತ ಪಾರ್ಲಿಮೆಂಟಲ್ಲಿ ಎಲ್ಲ ಪಕ್ಷಗಳು ಕೂಡ ಅನುಮೋದನೆ ಕೊಟ್ಟಾಗೋದು. ರಾಜ್ಯಸಭಾ ಮತ್ತು ಲೋಕಸಭಾ ಕೊಟ್ಟಾಗೋದು. ಈಗ ಮೊನ್ನೆ ಮಹಿಳಾ ಮೀಸಲಾತಿ ಜೊತೆಗೆ ಮತ್ತೆ 2ನೇ ಸರಿ ಮಹಿಳಾ ಮೀಸಲಾತಿಗೆ 544 ಸ್ಥಾನಕ್ಕೆ ಈಗಾಗಲೇ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ. ಕೊಡೋದಕ್ಕೆ ಯಾವ ಅಡ್ಡಿನೂ ಇಲ್ಲ. ಎಲ್ಲ ಪಕ್ಷಗಳು ಕೂಡ ಸರ್ವಸಮ್ಮತ ಅಭಿಪ್ರಾಯವನ್ನು ಅಲ್ಲ ಪಾರ್ಲಿಮೆಂಟಲ್ಲೇ ಅವರೆಲ್ಲ ಅನುಮೋದನೆ ಕೊಟ್ಟಿದ್ದಾರೆ. ಈಗ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಮಹಿಳಾ ಮೀಸಲಾತಿನ ಮತ್ತೆ ಇನ್ನೊಮ್ಮೆ ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಹಿಳಾ ಮೀಸಲಾತಿಗೆ ನಮ್ಮ ವಿರೋಧ ಇಲ್ಲ. ದೇಶದಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಮೀಸಲಾತಿ ಕೊಟ್ಟಿದ್ದವರೇ ರಾಜೀವ್ ಗಾಂಧಿ ಅವರು. ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿವರೆಗೂ ಕೂಡ ಎಲ್ಲ ಕಡೆ ಕೂಡ ದೇಶದ ಎಲ್ಲ ಭಾಗದಲ್ಲಿ ಮೀಸಲಾತಿ ಮಹಿಳೆಯರಿಗೆ ಕೊಟ್ಟವರೇ ರಾಜೀವ್ ಗಾಂಧಿಯವರು ಕಾಲದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಕೂಡ ಆಯಿತು. ಅದೇ ರೀತಿ ಮಹಿಳೆಯರಿಗೂ ಕೂಡ ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ದೇ ನಾವು. ಬಿಜೆಪಿಯವರು ನಾಚಿಕೆ ಇದ್ದೇ ಜನಾಕ್ರೋಶ ಅಂತೇಳಿ ಮಾಡ್ತಾ ಇದ್ದಾರೆ. ಅವರಿಗೆ ನಾಚಿಕೆ ಆಗಲಿ ಇದೆ ಹೇಳಿದ್ನಲ್ಲ, ಇನ್ನೊಂದು ಸರಿ ಹೇಳ್ತೀನಿ, ನಾಚಿಕೆ ಮಾನ ಮರ್ಯಾದೆ 3 ಮೀಟರ್ ಉಳಿದುಕೊಳ್ಳೋಕ್ಕಲ್ಲ. ಆ ರೀತಿ ವ್ಯಕ್ತಿತ್ವ ಇರ್ತಕ್ಕಂಥ ಬಿಜೆಪಿ ಯಾವುದೇ ಅನುಮೋದನೆ ಕೊಟ್ಟಿರ್ತಕ್ಕಂಥ ಮಹಿಳಾ ಮೀಸಲಾತಿಗೆ ಇನ್ನೊಮ್ಮೆ ತರೋ ಅವಶ್ಯಕತೆಯೇ ಇರಲಿಲ್ಲ.